ಅಧಿವೇಶನ ಉದ್ದೇಶಿಸಿ ಗವರ್ನರ್ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸ್ಪೀಕರ್ ಸಭಾಪತಿ ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಕಾನೂನು ಅಂಶಗಳ ಬಗ್ಗೆ ಸಮಾಲೋಚನೆ ಮಾಡಲಾಗ್ತಾ ಇದೆ. ಸಿಎಂ ಜೊತೆಗೂ ಸಭಾಪತಿ ಮತ್ತು ಸ್ಪೀಕರ್ ಚರ್ಚೆಯನ್ನು ಮಾಡಿದ್ದಾರೆ. 7 ವಿಷಯಗಳನ್ನು ಕೈ ಬಿಡುವಂತೆ ಸಿಎಂಗೆ ಸಲಹೆ ನೀಡಲಾಗಿದೆ. ಸಾಧಕ ಬಾಧಕಗಳ ಬಗ್ಗೆ ಸಿಎಂ ಜೊತೆ ಈ ರೀತಿಯ ಚರ್ಚೆ ಆಗಿದೆ ಅನ್ನೋದು. ವಿಧಾನಸೌಧದಲ್ಲಿ ಸ್ಪೀಕರ್ ಹಾಗೂ ಸಭಾಪತಿ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿದ್ದಾರೆ. ಕಾನೂನು ಮತ್ತು ತಾಂತ್ರಿಕ ಅಂಶಗಳು, ಸುಪ್ರೀಂ ಕೋರ್ಟ್ ಆದೇಶಗಳು, ಹಿಂದಿನ ನಡಾವಳಿಕೆಗಳ ಬಗ್ಗೆ ಕಾರ್ಯದರ್ಶಿಗಳ ಜೊತೆ ಸಮಾಲೋಚನೆ ಮಾಡಲಾಗಿದೆ. ಸಿಎಂ ಜೊತೆಗೂ ಕೂಡ ಸಭಾಪತಿ ಹೊರಟ್ಟಿ ಮತ್ತು ಸ್ಪೀಕರ್ ಇಬ್ಬರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. 7 ವಿಷಯಗಳನ್ನು ಕೈ ಬಿಡುವಂತೆ ಸಿಎಂಗೆ ಸಲಹೆ ಕೊಟ್ಟಿದ್ದಾರಂತೆ, ಅಥವಾ ತಿದ್ದುಪಡಿ ಮಾಡುವಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸೂಚಿಸಿದ್ದಾರೆ. ತಿದ್ದುಪಡಿ ಮಾಡಿದ್ರೆ ಹೇಗೆ ಅಥವಾ ಮಾಡದಿದ್ರೆ ಹೇಗೆ ಎಂಬುದರ ಬಗ್ಗೆ ಸಿಎಂ ಹಾಗೂ ಸಚಿವರ ಜೊತೆ ಗಂಭೀರ ಚರ್ಚೆ ಆಗಿದೆ. ಸೊ ಹಂಗಾಗಿ ಏನು ಆಗತ್ತೆ ಇವತ್ತು ನೈಟ್ ಅಥವಾ ಮಾರ್ನಿಂಗ್ ಬೆಳಗ್ಗೆ ಏನು ಬೆಳವಣಿಗೆ ಆಗತ್ತೆ ಅನ್ನುವಂಥ ಕುತೂಹಲ ಇದೆ. ನಾಳೆ ಅಧಿವೇಶನ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಒಂದು ಕಡೆ ಆದರೆ, ರಾಜ್ಯಪಾಲರು ಬರ್ತಾರಾ ಬರೋದಿಲ್ವಾ, ಬಂದಿಲ್ಲ ಅಂತಂದ್ರೆ ಏನು ಮಾಡುತ್ತೆ, ಬಂದರೆ ಎಷ್ಟು ಓದ್ತಾರೆ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು. ಸೊ ಇದೆಲ್ಲವೂ ಕೂಡ ಆಲೋಚನೆಗಳು ಅಥವಾ ಆ ರೀತಿಯ ಚರ್ಚೆಗಳು ಅಂತೂ ನಡೀತಾ ಇದೆ. ನಾಳೆ ರಾಜ್ಯಪಾಲರು ಏನು ಮಾಡ್ತಾರೆ, ಒಂದು ವೇಳೆ ಕೊಟ್ಟಿರುವಂಥ ಅಂದರೆ ಸರ್ಕಾರ ಅಭಿವೃದ್ಧಿಪಡಿಸಿರುವಂಥ ಅಥವಾ ಸರ್ಕಾರ ರಚನೆ ಮಾಡಿರುವಂಥ ಒಂದು ಭಾಷಣ ಏನಿದೆಯಲ್ಲ ಅದನ್ನು ರಾಜ್ಯಪಾಲರು ಎಷ್ಟು ಓದ್ತಾರೆ, ಸಂಪೂರ್ಣವಾಗಿ ಓದ್ತಾರಾ ಅಥವಾ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಕೆಲವೊಂದಿಷ್ಟು ಪ್ಯಾರಾಗಳನ್ನು ಬಿಡಬೇಕು ಅಂತೇಳಿ ಅದನ್ನು ಬಿಟ್ಟಿದ್ದಾರಾ ಅಥವಾ ಬಿಟ್ಟು ಓದ್ತಾರಾ, ಇದೆಲ್ಲವೂ ಕೂಡ ಸಹಜವಾಗಿ ಕುತೂಹಲ ಇದೆ. ನಾಳೆ ಯಾವ ರೀತಿಯಾಗಿ ಅಧಿವೇಶನ ನಡೆಯುತ್ತೆ ಅಂಥೇಳಿ. ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಸೊ ಆ 11 ಗಂಟೆಯ ಒಳಗಡೆ ರಾಜ್ಯಪಾಲರಿಂದ ಏನಾಗುತ್ತೆ, ಏನು ಗ್ರೀನ್ ಸಿಗ್ನಲ್ ಸಿಗತ್ತಾ ಇಲ್ವಾ ಅಂತೇಳಿ ಬರಬಹುದು, ಬಂದು ಎಷ್ಟು ಓದ್ತಾರೆ ಅನ್ನೋದು.